ಸುಮಾರು ಒಂದು ಬೆಳಿಗ್ಗೆ 10 ಗಂಟೆ ಸಮಯದಲ್ಲಿ ದಾಸರಕೊಪ್ಪಲಿರುವ ಒಂದು ಮನೆಯಲ್ಲಿ ಶಿವಮ್ಮ ಎಂಬವರು ಅವ್ರ ಮನೆಯಲ್ಲಿ ಒಳಗಡೆ ಇರುವಾಗ ಅವ್ರ ಗಂಡ ಬಂದು ಮನೆ ಓಪನ್ ಮಾಡೋಕ್ಕೆ ಪ್ರಯತ್ನ ಮಾಡುವಾಗ ಓಪನ್ ಆಗಿರಲಿಲ್ಲ. ಆ ಸಮಯದಲ್ಲಿ ಪಕ್ಕದ ಮನೆಯಿಂದ ಅಜ್ಜಿಯನ್ನು ಕರ್ಕೊಂಡು ಅವರು ಮನೆಯನ್ನು ಓಪನ್ ಮಾಡಿದ್ದಾರೆ. ಬಾಗಿಲು ಓಪನ್ ಮಾಡುವಾಗ ಅದು ಒಳಗಡೆ ಶಿವಮ್ಮ ಮತ್ತು 2 ಜನ ಮಕ್ಕಳು ಕಿಚನ್ ಏರಿಯಾದಲ್ಲಿ ಅದು ಮಧ್ಯದಲ್ಲಿ ಕಿಚನ್ ಮತ್ತು ಹಾಲ್ ಇರೋ ಮಧ್ಯದ ಏರಿಯಾದಲ್ಲಿ ಬಿದ್ದಿರೋದನ್ನು ನೋಡಿದ್ದಾರೆ. ಆ ಸಮಯದಲ್ಲಿ ಸುಮಾರು ಗ್ಯಾಸ್ ಲೀಕೇಜ್ ಆಗಿರೋದು ಕಂಡು ಬಂದಿದೆ ಅವರಿಗೆ. ಅದಾದಮೇಲೆ ಪೊಲೀಸ್ನವರನ್ನು ಕರೆದಿದ್ದಾರೆ. ಪೊಲೀಸ್ನವರು ಬಂದು ಸ್ಥಳ ನೋಡಿದ್ದಾರೆ. ಅದಾದಮೇಲೆ ತನಿಖೆ ಮುಂದುವರಿಸುವಾಗ ಡಿಸಿ ಶಿವಮ್ಮ ಅವರು ತಾಯಿ ಕಡೆಯಿಂದ ಕಂಪ್ಲೇಂಟನ್ನು ತಗೊಂಡು ಅವರು ಸಾವಳಿ ಅನುಮಾನ ಇದೆ ಅಂತ ಕೊಟ್ಟಿದ್ದಾರೆ. ಇದರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ತೀರ್ಕೊಂಡರಲ್ಲಿ 3 ಜನ, ಒಂದು ಶಿವಮ್ಮ ಏಜ್ ಅರೌಂಡ್ 35, ಮತ್ತು 2 ಜನ ಮಕ್ಕಳು 10 years and 6 years ಆಫ್ ಏಜ್, 2 ಜನ ಮಕ್ಕಳು. ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಯಜಮಾನ್ ಸುಮಾರು ರಾತ್ರಿ ಬಂದಿದ್ದಾರೆ. ಬರುವಾಗ ಬಾಕಲಾಗಿದೆ. ಅವರು ಬೇರೆ ಕಡೆ ಹೋಗಿದ್ದಾರೆ ಅಂತ ಅವರು ಅಂದ್ಕೊಂಡು ಇಲ್ಲಿ ಮೇಲ್ಗಡೆ ಮಲಗಿದ್ದಾರೆ ರಾತ್ರಿ. ಮತ್ತು ಬೇರೆ ಕಡೆ ಹೋಗಿರಬಹುದಾ ಇಲ್ಲ ಮನೆ ಒಳಗಡೆ ಇದ್ದಾರಾ ಅಂತ ಪಕ್ಕದ ಮನೆಯಲ್ಲಿ ಯೂಶ್ವಲಿ ಚಾಬಿ ಕೊಟ್ಕೊಂಡು ಹೋಗಿರೋದು ಅವ್ರಿಗೆ ಕೊಟ್ಬಿಟ್ಟು ಹೋಗಿರೋದು ಅವ್ರಿಗೆ ಪದ್ಧತಿ ಆಗಿರ್ತಿತ್ತು ಇಲ್ಲಿಗೆ. ಸೊ ಅದಕ್ಕೆ ಪಕ್ಕದ ಮನೆಯಲ್ಲಿ ಹೋಗಿ ಆಮೇಲೆ ಹೋಗಿ ಚೆಕ್ ಮಾಡಿದ್ದಾರೆ ಬೆಳಿಗ್ಗೆ. ಆವಾಗ 10 ಗಂಟೆಗೆ ಸಮಯದಲ್ಲಿ ಅವ್ರು ಓಪನ್ ಮಾಡುವಾಗ ಅವರು ವೈಫ್ ಮತ್ತು ಮಕ್ಕಳು 2 ಜನ ಬಿದ್ದಿರೋದು ಕಂಡು ಬಂದಿದೆ ಅವ್ರಿಗೆ. ಸದ್ಯಕ್ಕಂತೂ ಅವರು ಕೆಲಸ ಮಾಡ್ತಾ ಇರೋದು ಗಂಡ ಅವ್ರು ಕೆಲಸ ಮಾಡ್ತಾ ತುಮಕೂರು ಅಂತ ಕಂಡು ಬಂದಿದೆ. ಸೊ ಅಲ್ಲಿ ಒಂದು ವೇಳೆ ಅವ್ರು ಹೋಗ್ತಾ ಬರ್ತಾ ಇದ್ರಾ ಇಲ್ಲ 1 ದಿನ 2 ದಿನ ಒಮ್ಮೆಗೆ ಬರ್ತಾ ಇದ್ರಾ ಅಂತ ತನಿಖೆಯಲ್ಲಿ ಸದ್ಯಕ್ಕೆ ಕಂಡು ಬಂದಿರೋದು ಅವ್ರು ಅವಾಗ ಶಿವಮ್ಮ ಅವರು ಮಕ್ಕಳನ್ನ ಕರ್ಕೊಂಡು ಹೊರಗೆ ಹೋಗೋದು ಇಲ್ಲ ಅವ್ರ ತಾಯಿ ಮನೆಗೆ ಹೋಗೋದು ಇಲ್ಲ ಬೇರೆ ಕಡೆ ಹೋಗೋದು ಅಂತ ಅವ್ರಿಗೆ ರೂಢಿ ಆಗಿತ್ತು. ಸೊ ಅದಕ್ಕೆ ಅವ್ರು ರಾತ್ರಿನೂ ಮನೆ ಚೆಕ್ ಮಾಡಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಪ್ರಾಥಮಿಕವಾಗಿ ಈಗ ವಿ ಹ್ಯಾವ್ ಕಾಲ್ಡ್ ಆರ್ FSL ಟೀಮ್ಸ್ ಆ್ಯಂಡ್ RFSL ಟೀಮ್ಸ್. ಈಗ ನಮಗೆ ಇಂಪಾರ್ಟೆಂಟ್ ಗ್ಯಾಸ್ ಓಪನ್ ಆಗಿರೋದು ಮತ್ತು ಕಾಸ್ ಆಫ್ ಡೆತ್ ಏನಂತ ಇನ್ನೂ ನಮ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆ್ಯಂಡ್ ಟೈಮ್ ಆಫ್ ಡೆತ್ ನಮಗೇನು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಕಾಸ್ ಆಫ್ ಡೆತ್ ಟೈಮ್ ಆಫ್ ಡೆತ್ ಅದೆಲ್ಲ ನಮಗೆ ಶವ ಪರಿಶೀಲನೆ ಆದಮೇಲೆ ಮಾತ್ರ ಗೊತ್ತಾಗುತ್ತೆ. ಸೊ ಡಾಕ್ಟರ್ಸ್ ರಿಪೋರ್ಟ್ ಹೇಗೆ ಬರುತ್ತೋ ಅದ್ಮೇಲೆ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ರೈಟ್ ನೌ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್. ಇಟ್ ಇಸ್ ಟು ಅರ್ಲಿ ಟು ಪ್ರಿವೆಂಟ್. ಯಾರು ನಿಜವಾಗಿ ಯಾರಾದ್ರು ಕೊಲೆ ಮಾಡಿದಾರಾ ಇಲ್ಲ ಇವರ ಕಡೆಯಿಂದ ಗೊತ್ತಿರೋರ ಕಡೆಯಿಂದ ಆಗಿದೆಯಾ ಇಲ್ಲ ಇಲ್ಲದೆ ಇರೋರ ಕಡೆಯಿಂದ ಆಗಿದೆಯಾ ಇಲ್ಲ ಇದು ಅನುಮಾನ ಬೇರೆ ರೀತಿ ಏನಾದರೂ ಅನುಮಾನ ಇದೆ ನಾವು ತನಿಖೆಯಲ್ಲಿ ಗೊತ್ತಾಗುತ್ತೆ. ಫಾರ್ ದ್ಯಾಟ್ ವಿ ವಿಲ್ ಹ್ಯಾವ್ ಟು ವೇಟ್ ಫಾರ್ ದ ಪೋಸ್ಟ್ ಮಾರ್ಟಮ್.